ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿನ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ, ಪಯಣಿಗನಾನಮ್ಮ. ಇವತ್ತಿನ ಎಪಿಸೋಡ್ಗೆ ನನಗನ್ನಿಸ್ತು ಈ ಹಾಡು ತುಂಬ ಸೂಕ್ತ ಅಂತ. ಯಾತಕ್ಕೆ ಅಂದರೆ ಇವತ್ತು ನಾನು ನಿಮ್ಮೆಲ್ಲರನ್ನೂ ನನ್ನ ಸ್ನೇಹಿತರು ಅಂದ್ಕೊಂಡು ಒಂದು ದೋಣಿನಲ್ಲಿ ಕೂಡಿಸಿ, ಇಮ್ಯಾಜಿನರಿ ದೋಣಿನಲ್ಲಿ ಕೂಡಿಸಿ ನನ್ನ ನೆನಪಿನ ಮೂಲಕ ನಿಮ್ಮನ್ನು ಒಂದು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇಂದಿನ ಎಪಿಸೋಡ್ ಚೈಲ್ಡ್ಹುಡ್ ಮೆಮೊರೀಸ್, ಬಾಲ್ಯದ ನೆನಪುಗಳು. ನಮ್ಮೆಲ್ಲರಿಗೂ ಬಾಲ್ಯ ಅಂದರೆ ಅದೇನೋ ಒಂದು ಥರ ಸಂತೋಷ, ಆನಂದ ಮತ್ತು ಸ್ಫೂರ್ತಿ. ನನ್ನ ಬಾಲ್ಯ ಹೆಂಗಿತ್ತು ಅದರ ನನ್ನ ಕಥೆಯನ್ನು ಹೇಳೋದ್ರ ಮೂಲಕ ಈ ನನ್ನ ಪಯಣದಲ್ಲಿ ನಿಮ್ಮನ್ನು ನಿಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ನ ಕತೆ ಕೇಳ್ತಾ ನಿಮ್ಮ ಬಾಲ್ಯದ ಸವಿ ನೆನಪುಗಳನ್ನು ಮತ್ತೊಮ್ಮೆ ಅನುಭವಿಸಿ. ಎತ್ತಾದರೆ ನನ್ನ ಬಾಲ್ಯದ ಎಕ್ಸ್ಪೀರಿಯನ್ಸು ನಿಮ್ಮ ಬಾಲ್ಯದ ಎಕ್ಸ್ಪೀರಿಯನ್ಸು ಎಲ್ಲಾನ ಮ್ಯಾಚ್ ಆಯಿತು ಅಂದರೆ ದಯವಿಟ್ಟು ಯಾವ ವಿಚಾರ ಅಂತ ಒಂದು ಕಾಮೆಂಟಲ್ಲಿ ತಿಳಿಸಿ, ಭಾಳ ಚೆನ್ನಾಗಿರುತ್ತೆ. ಸೊ ಈ ಒಂದು ಎಪಿಸೋಡ್ನ ನಾವು ಒಂದು ಸಂವಾದ ಥರ ನಡೆಸೋಣ. ಓಕೆ, ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಒಂಥರ ಹ್ಯಾಪಿನೆಸ್ ಬಟನ್ ಇದ್ದಂಗೆ, ಬಹಳ ಸುಂದರವಾಗಿತ್ತು. ಯಾವುದೇ ರೀತಿ ಜವಾಬ್ದಾರಿ ಇರಲಿಲ್ಲ, ಬರೀ ಸಂತೋಷ ಸಂತೋಷ ಸಂತೋಷ. ಲೈಫ್ ಇನ್ ಇಟ್ಸ್ ಪ್ಯೂರ್ ಫಾರ್ಮ್ ಅಂತೀವಲ್ಲ, ಅದು ನನ್ನ ಬಾಲ್ಯದ ದಿವಸ ಆಗಿತ್ತು. ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ರೀತಿ ಯಾವುದಕ್ಕೂ ಅರ್ಜೆನ್ಸಿ ಇರಲಿಲ್ಲ, ಅಲಾರಮ್ ಕ್ಲಾಕ್ ಇರಲಿಲ್ಲ. ಆದರೆ ಬೆಳಗ್ಗೆ ಬೇಗ ಹೇಳ್ತಾ ಇದ್ದೆ. ಸ್ಕೂಲ್ ಬ್ಯಾಗ್ ಒಂದು 4-5 kg ಭಾರ ಇತ್ತು, ತುಂಬ ಬುಕ್ಸ್ ಹೊತ್ಕೊಂಡು ಹೋಗ್ತಿದ್ವಿ. ಆದರೆ ತಲೆನಲ್ಲಿದ್ದಿದ್ದ ಭಾರ ಶೂನ್ಯ, ಯಾವುದೇ ರೀತಿ ಭಾರನೂ ಇರಲಿಲ್ಲ, ಯಾವುದೇ ರೀತಿ ಪ್ರೆಷರೂ ಇರಲಿಲ್ಲ. ನಾವು ಮಾಡಿದ್ದೇ ಸರಿ, ನೀವು ಆಡಿದ್ದೇ ಸರಿ ಅಂತ ನನ್ನ ಬಾಲ್ಯನ ಬಹಳ ಸಂತೋಷವಾಗಿ ನನ್ನ ಸ್ನೇಹಿತರೊಡನೆ, ನನ್ನ ಕೆಲವು ರಿಲೇಟಿವ್ಸೊಡನೆ ಕಳೆದಿದ್ದೀನಿ. ನನ್ನ ಅಣ್ಣ ನನ್ನ ತಂಗಿ ಜೊತೆ ಕಳೆದಿದ್ದೀನಿ, ಕೆಲವು ಹಂಚ್ಕೋತೀನಿ. ಬಾಲ್ಯದ ಆಟ, ಆ ಹುಡುಗಾಟ ಇನ್ನೂ ಮಾಸಿಲ್ಲ. ಕರೆಕ್ಟು, ಬಾಲ್ಯ ಅಂದರೆ ಆಟನೇ. ಏನಿತ್ತು ನನ್ನ ಆಟ? ಗೋಲಿ, ಬುಗುರಿ, ಸೂರ್ಚೆಂಡ್, ಗಿಲ್ಲಿ ದಾಂಡು, ಲಗೋರಿ, ಅಫ್ಕೋರ್ಸ್ ಕ್ರಿಕೆಟ್ ಕೂಡ ಇತ್ತು. ಈ ಗೋಲಿ ಅಂದಾಗ ಒಂದು ಜ್ಞಾಪಕ ಬರುತ್ತೆ. ಆವಾಗಿನ ನನ್ನ ಬಾಲ್ಯದ ದಿವಸಗಳಲ್ಲಿ ಒಂದು ಥರ ಒಂದು ಸ್ಯಾಂಡಲ್ ಚಪ್ಪಲಿ ಭಾಳ ಫೇಮಸ್ ಇತ್ತು. ಅದು ಸೋಲಲ್ಲಿ ತೂತುಗಳಿತ್ತು. ಸೊ ಯಾರನ್ನ ಗೋಲಿ ಆಡ್ತಿರ್ತಾರಲ್ಲ, ಸುಮ್ಮನೆ ಅದ್ರ ಮೇಲೆ ಓಡೋಗ್ಬಿಟ್ರೆ ಸಾಕು, ಚಪ್ಪಲಿನಲ್ಲಿ 4-5 ಗೋಲಿ ಬಂದು ಸಿಗಾಕೊಂಡ್ಬಿಟ್ಟಿರೋದು, ಅದು ನನ್ನ ಆಸ್ತಿ ಆಗೋಗೋದು. ಆಗೆಲ್ಲ ದೊಗಲೆ ಚಡ್ಡಿನೇ ನಮ್ಮ ಹತ್ರ ಇದ್ದಿದ್ದು. ಆ ಗೋಲಿಗಳನ್ನು ಜೇಬಲ್ಲಿ ತುಂಬಿಸಿ ಹೀಗೆ ಇಟ್ಟ ಜಂಟ್ ಅಂತ ಶಬ್ದ ಮಾಡಿದ್ರೆ ಅಷ್ಟು ದುಡ್ಡು ಅನ್ನೋ ಭ್ರಮೆ ನಮಗೆ. ಎಷ್ಟು ಗೋಲಿ ಒಬ್ಬನಲ್ಲಿದ್ದರೆ ಅವನಷ್ಟು ಸಾಹುಕಾರ ಅಂತನೋ ಒಂದು ಭಾವನೆ ಬರೀ ನಮಗಲ್ಲ, ಅದನ್ನು ನೋಡೋರ್ಗೂ ಇರೋದು, ಬೇರೆ ಹುಡುಗರಿಗೂ. ಅಸೂಯೆ ಪಡೋರು ನನ್ನ ಹತ್ರ ಜಾಸ್ತಿ ಗೋಲಿ ಇತ್ತು ಅಂತಂದರೆ ಅಂತ. ಅದೇ ರೀತಿ ಸೂರ್ಚೆಂಡು, ಎಷ್ಟು ಈ ಬೆನ್ನು ಎಷ್ಟು ಏಟ್ ತಿಂದಿದೆಯೋ ದೇವ್ರಿಗೆ ಗೊತ್ತು. ಕ್ರಿಕೆಟ್ ಕೂಡ ಆಡ್ತಿದ್ವಿ. ಅಫ್ಕೋರ್ಸ್ ಕ್ರಿಕೆಟು ನಮ್ಮ ಬಾಲ್ಯದ ಒಂದು ಅವಿಭಾಗ ಅಂಗನೇ. ಅದು ಏನಿತ್ತು ನಾವು ಆಡೋ ಕ್ರಿಕೆಟಲ್ಲಿ? 2 ಬ್ಯಾಟು, 1 ಟೆನ್ನಿಸ್ ಬಾಲು, ಕೆಲವು ಸಲ ವಿಕೆಟ್ ಇಲ್ದಿದ್ರೆ ಯಾವುದೋ ಒಂದು ಕಲ್ಲೇ ವಿಕೆಟ್ಟು,
ಒಂದು 20 ಜನ ಪ್ಲೇಯರ್ಸು. ಆದರೆ ಫೈಟ್ ಮಾತ್ರ ವರ್ಲ್ಡ್ ಕಪ್ ಲೆವೆಲಲ್ಲಿರೋದು. ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೆ ರನ್ಔಟ್ ಅಂತ ಅವನು ಹೇಳ್ತಾನೆ, ನಾನು ರನ್ಔಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಜಗಳ, ಮ್ಯಾಚ್ ಆದಮೇಲೆ ಜಗಳ, ಮ್ಯಾಚಲ್ಲಿ ಜಗಳ. ಏನಿತ್ತು ಸ್ಟೇಕ್ಸು? ಏನೂ ಇರಲಿಲ್ಲ, 5 ಪೈಸೆ ಇರಲಿಲ್ಲ. ಬಟ್ ಫೈಟ್ ಇರ್ತಿತ್ತ, ಸಖತ್ ಫೈಟ್ ಇರ್ತಿತ್ತು. ಬ್ಯೂಟಿ ಏನು ಗೊತ್ತಾ, ಎಷ್ಟೇ ಜಗಳ ಆಡಲಿ, ಆಟ ಮುಗಿಸಿ ಮನೆಗೆ ಹೋಗುವಾಗ ಹೋಗ್ತೀನೋ, ನಾಳೆ ಬರ್ತೀಯಾ, ಎಷ್ಟೊತ್ತಿಗೆ, ಈ ಮಾತಿಂದನೇ ಎಂಡ್ ಆಗೋದು. ಸೊ ಜಗಳ ಕೂಡ ಬಹಳ ಕ್ಷಣಿಕ ಆಗಿರೋದು, ಎಷ್ಟೇ ಸೀರಿಯಸ್ ಜಗಳ ಆಗಿದ್ದರೂ ಕೂಡ. ಇದು ನನ್ನ ಬಾಲ್ಯದ ಆಟದ ಒಂದು ಕಿರು ಪರಿಚಯ. ಇದು ನಂದು. ಮನೆಯಲ್ಲಿ ಹೆಂಗಸರು ಇದ್ದರು, ಹುಡುಗಿಯರು ಇದ್ದರು. ಅವ್ರುಗಳ ಆಟ ಏನೇನು ಆಡೋರು, ಅಳುಗುಡಿ ಮನೆ ಆಟ ಆಡೋರು, ಕವಡೆ ಆಟ ಆಡೋರು. ಇನ್ನೊಂದು ಏನೋ ಒಂದು ಅದ್ರ ಹೆಸರು ನಂಗೆ ಮರ್ತೋಗಿದೆ. 4 ಕಲ್ಲು ಇಟ್ಕೊಳ್ಳೋರು, ಹಿಂಗೆ ಒಂದು ಎಸೆಯೋದು, 4 ಕಲ್ಲು ಹಿಡಿಯೋದು, ಅದು ಕ್ಯಾಚ್ ಹಿಡಿಯೋದು. ತಿರ್ಗಾ ಕಲ್ಲು ಎಸೆಯೋದು, 2 ಕಲ್ಲು ಇಟ್ಕೊಳ್ಳೋದು, ಕ್ಯಾಚ್ ಹಿಡಿಯೋದು, ಈ ಥರ ಆಡೋರು. ಪಗಡೆ ಆಟ, ಇದರಲ್ಲೂ ತುಂಬ ಜಗಳ ಆಗೋದು. ಆಟ ಅಂದಮೇಲೆ ಜಗಳ ಸಾಮಾನ್ಯ. ಅದು ಆಟದ ಒಂದು ಪಾರ್ಟ್ ಆಗೋಗಿತ್ತು ನಮ್ಮ ಬಾಲ್ಯದಲ್ಲಿ. ಬಾಲ್ಯದ ಆಟ ಆ ಹುಡುಗಾಟನೂ ತುಂಬಾ ಇತ್ತು ನನ್ನ ಬಾಲ್ಯದಲ್ಲಿ. 2 ವಿಚಾರ ನಾನು ಹಂಚ್ಕೋತೀನಿ, ನನ್ನ ತಲೆಯಲ್ಲಿ ಎವರ್ ಗ್ರೀನಾಗಿ ನಿಂತಿದೆ ಅದು. ಒಂದೇನಪ್ಪ ಅಂತಂದರೆ, ನಾನು ಹುಟ್ಟಿ ಬೆಳೆದಿದ್ದು ITI ಕಾಲೋನಿಲಿ, ಬೆಂಗಳೂರಲ್ಲಿ ಒಂದು ಭಾಗ ಅದು. ಆ ಕಾಲೋನಿಯಲ್ಲಿ ಮನೆಗಳಲ್ಲಿ ಒಂದು ನಮ್ಮ ತಂದೆ ಕೆಲಸ ಮಾಡ್ತಿದ್ರು ITIನಲ್ಲಿ. ಸೊ ಆ ಕಾಲೋನಿಯಲ್ಲಿ ಅವ್ರಿಗೊಂದು ಮನೆ ಕೊಟ್ಟಿದ್ದರು. ಆ ಮನೆಯಲ್ಲಿ ನಾವೆಲ್ಲ ಬೆಳೆದ್ವಿ. ಅದು 4 ಮನೆಗಳಿರೋ ಒಂದೊಂದು ಬ್ಲಾಕ್ ಮನೆಗಳು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನ ಮನೆ ಮಾಡಿ ಮೇಲೆ ನಾನು ಹತ್ತಿದ್ರೆ 4 ಮನೆ ಮಾಡಿ ಮೇಲೆ ಕೂಡ ನಾನು ಆರಾಮಾಗಿ ಓಡಾಡ್ಬೋದಿತ್ತು. ಅದೇ ರೀತಿ ಅವ್ರಗಳ ಮನೆಗಳಿಗೂ ಅದೇ ಥರನೇ. ಸೊ ಕಾಮನ್ ರೂಫ್ ಫಾರ್ ಇಂಡಿಪೆಂಡೆಂಟ್ ಹೌಸಸ್, ಆ ಥರ ನಮ್ಮ ಕಾಲೋನಿ ಇತ್ತು. ನನ್ನ ಪಕ್ಕದ ಮನೆಯಲ್ಲಿ ಒಬ್ಬರು ಆಂಟಿ ಇದ್ದರು, ತುಂಬ ಗಟ್ಟಿಗಿತ್ತಿ ಆಂಟಿ. ಫಿಸಿಕಲಿ ಅಲ್ಲ, ಆಡೋ ಮಾತಲ್ಲಿ. ಅವ್ರನ್ನ ಕಂಡ್ರೆ ನಾವು ತುಂಬ ಹೆದರ್ತಾ ಇದ್ವಿ. ಅವ್ರ ಮನೆಯಲ್ಲಿ ಒಂದು ಮಾವಿನ ಮರ ಇತ್ತು. ಮಾವಿನ ಹಣ್ಣು ಸೀಸನ್ ಬಂದಾಗ ಮಾವಿನಕಾಯಿ ಬಿಟ್ಟೇ ಬಿಡುತ್ತೆ. ಮರ ತುಂಬ ಮಾವಿನಕಾಯಿಗಳಿರೋದು. ನಮಗೆ ಅದನ್ನು ನೋಡಿ ಅರ್ಥ ಆಯ್ತಲ್ಲ, ಓಕೆ, ಆ ಥರ ಆಗೋದು. ಹೆಂಗಾನ ಮಾಡಿ ಮಾವಿನಕಾಯಿ ಕದಿಬೇಕು ಅಂತ ಆಸೆ. ಆದರೆ ಈ ಆಂಟಿ ಭಯ ಕೂಡ. ಆಂಟಿಗೆ ಗೊತ್ತಿತ್ತು ನಾವೆಲ್ಲ ಈ ಥರ ಒಂದು ಹುಡುಗರು ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆ ಮಾವಿನಕಾಯಿಗೆ ಕಣ್ಣು ಬಿದ್ದಿದೆ ನಮ್ಮದು ಎಲ್ಲ ಗೊತ್ತಿರ್ತಿತ್ತು. ಮನೆ ಒಳಗಡೆನೇ ಬಚ್ಚಿಟ್ಕೊಂಡು ಕಿಟಕಿ ಮೂಲಕ ನೋಡ್ತಾ ಇರೋರು, ಯಾವಾಗಾನ ಯಾರಾಣ ಸಿಕ್ಕಾಕ್ಕೊಂತಾರ ಅಂತ. ಅವರೇ CCTV, ಅವರೇ CCTV. ಆಗ ಒಂದು ಸಲ ಏನಾಯಿತು, ಈ ಥರ ಒಂದು 4-5 ಜನ ಫ್ರೆಂಡ್ಸು ಮರ ಹತ್ಬಿಟ್ಟು ಕೀಳಕ್ಕೆ ಇನ್ನೇನು ಶುರು ಮಾಡಬೇಕು. ಬಂದರು ನೋಡಿ, ಬಾಗಿಲು ತೆಕ್ಕೊಂಡು ಮರದ ಕೆಳಗಡೆ ನಿಂತ್ಕೊಂಡು ಹಿಂಗೆ ನೋಡಿದ್ರು ನಮ್ಮನ್ನು. 4-5 ಜನ ಹುಡುಗರು, ಒಬ್ಬೊಬ್ರ ಹತ್ರನೂ ಒಂದೊಂದು ಮರದ ಹಣ್ಣು ಮಾವಿನಕಾಯ್ದು ಗೊಂಚಲುಗಳು ಹಾಗೆ ಇದೆ. ಕೀಳಕ್ಕೆ ರೆಡಿ ನಾವು. ಏನೋ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನನಗಂತೂ ಉಸಿರೇ ನಿಂತೋಯ್ತು. ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಇದ್ದ. ಅವನೊಂಥರ ಟೈಮ್ ಸೆನ್ಸ್ ಅವನಿಗೆ ಭಾಳ ಸಖತ್ತಾಗಿದೆ. ಸಡನ್ನಾಗಿ ಅವ್ನಿಗೆ ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ, ಇಲ್ಲಿರೋ ಮಾವಿನಕಾಯಿ ಎಣಿಸ್ತಾ ಇದ್ದೀವಿ ಆಂಟಿ ಅಂದ್ಬಿಟ್ಟ. ನಮಗೆ ನಗು. ಆಂಟಿಗೆ ಗೊತ್ತು ಸುಳ್ಳು ಹೇಳ್ತಿದ್ದೀವಿ ಅಂತ. ಅದೇನು ಅನ್ನಿಸ್ತೋ ಅವ್ರಿಗೆ. ಆಯಿತು, ತುಂಬ ಕಿತ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಅಷ್ಟು ಲೈಸೆನ್ಸ್ ಸಾಕು ನಮಗೆ. ನಮ್ಮ ಜೇಬ್ ತುಂಬ ಅವತ್ತು ಮಾವಿನಕಾಯಿ ಹಬ್ಬ. ಅವತ್ತು ಮಾವಿನಕಾಯಿ ಹಬ್ಬ ನಮಗೆ. ಇದು ಒಂದು ಜ್ಞಾಪಕ. ನಿಮ್ಮಲ್ಲೂ ಈ ಥರ ಏನಾದರೂ ಹುಡುಗಾಟ ಇತ್ತಾ ನಿಮ್ಮ ಬಾಲ್ಯದಲ್ಲಿ? ಏನಾದರೂ ಇದ್ದರೆ ದಯವಿಟ್ಟು ಹಂಚ್ಕೊಳ್ಳಿ. ಇನ್ನೊಂದು ಜ್ಞಾಪಕ ಇದೆ ನನಗೆ ಚೈಲ್ಡ್ಹುಡ್ದು. ಆಗ ನಾನು ITI ವಿದ್ಯಾಮಂದಿರ ಅನ್ನೋ ಸ್ಕೂಲಲ್ಲಿ ಓದ್ತಾ ಇದ್ದೆ. ಬಾಯ್ ಸ್ಕೌಟ್ ಅಂತ ಒಂದು ಸ್ಕೌಟ್ಸ್ ಅಂತ ಒಂದು ಗ್ರೂಪ್ ಇತ್ತು. ನಾನೊಬ್ಬ ಬಾಯ್ ಸ್ಕೌಟ್ ಆಗಿದ್ದೆ. ನಂತರ ಒಂದು 4-5 ಜನ ಫ್ರೆಂಡ್ಸು ಇದ್ವಿ. ಸುಮಾರು ಒಂದು 7-8 ಕಿಲೋಮೀಟರ್ ದೂರ ವೈಟ್ ಫೀಲ್ಡ್ ಅನ್ನೋ ಒಂದು ಜಾಗ ಒಂದಿತ್ತು, ಈಗಲೂ ಇದೆ ಅದು. ಆ ವೈಟ್ ಫೀಲ್ಡ್ ಅನ್ನೋ ಜಾಗದಲ್ಲಿ ಒಂದು ಪುಟ್ಟದಾದ ಒಂದು ಬೆಟ್ಟ ಇತ್ತು. ಆ ಬೆಟ್ಟದ ಮೇಲೆ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇತ್ತು, ಜಾಯ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ. ನಮಗೆ
ಈ ಐಸ್ ಕ್ರೀಮ್ ತಿನ್ನೋ ಆಸೆ ಹುಡುಗರಲ್ವಾ. ಸೊ ಏನು ಮಾಡ್ತಿದ್ವಿ, ಸಂಡೇ ಆಯಿತು ಅಂತಂದರೆ ಒಂದಷ್ಟು ಜನ ಹುಡುಗರು ಸೇರಿಕೊಂಡು ಸ್ಕೌಟ್ ಯೂನಿಫಾರ್ಮ್ ಹಾಕ್ಕೊಂಡು ಕೈನಲ್ಲಿ ಒಂದು ಸ್ಕೌಟ್ದೊಂದು ಕೋಲ್ ಕೂಡ ಇಟ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಯಿದ್ವಿ. ಆ ಬೆಟ್ಟ ಹತ್ತಿ ಅಲ್ಲಿ ಸೆಕ್ಯೂರಿಟಿ ಮುಂದೆ ನಿಲ್ಲೋದು. ಆ ಸೆಕ್ಯೂರಿಟಿನೇ ನಮಗೆ ಒಂಥರ ಯಮದೂತನ ಥರ, ನೋಡಿದ್ರೆ ಭಯ ಆಗೋದು, ಬಟ್ ಆಸೆ ಕೂಡ ಇದೆಯಲ್ಲ. ನಮ್ಗೆ ಅವನೇ ಸರ್ವಸ್ವ ಫ್ಯಾಕ್ಟ್ರಿಗೆ ಅನ್ನೋ ಭಾವನೆ ನಮಗೆ. ಅಲ್ಲಿ ನಿಂತ್ಕೊಂಡು ಅವ್ನು ಏನರೋ ಅನ್ನೋನು, ನಾವು ಅಂಕಲ್ ನಾವು ಫ್ಯಾಕ್ಟ್ರಿ ವಿಸಿಟ್ ಬಂದಿದ್ದೀವಿ ಅಂತಿದ್ವಿ. ಅವನಿಗೂ ಗೊತ್ತು ನಾವು ಯಾತಕ್ಕೆ ಬಂದಿದ್ದೀವಿ ಅಂತ. ಅವನ ಮೂಡು ಪ್ರಕಾರ ಇಲ್ಲ, ನಮ್ಮನ್ನು ಒಳಗಡೆ ಒಂದು 2-3 ಸಲ ಕರ್ಕೊಂಡೋಗಿದ್ದಾನೆ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಯಾರೋ ಮ್ಯಾನೇಜರ್ ಹತ್ರ ಇಂಟ್ರೊಡ್ಯೂಸ್ ಮಾಡಿ ಅವ್ರು ನಮ್ಮನ್ನೆಲ್ಲ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕರ್ಕೊಂಡೋಗಿ ಆಮೇಲೆ ಒಂದು ದೊಡ್ಡ ಪ್ಲೇಟ್ ತುಂಬ ಐಸ್ ಕ್ರೀಮ್ ಕೊಡೋರು. ಕೆಲವು ಸಲ ನಾವು ಏನು ಬಂದಿದ್ದೀವಿ ಅಂತ ಗೊತ್ತಾಗಿ ಸೆಕ್ಯೂರಿಟಿ ಗೇಟಲ್ಲೇ ಕೊಟ್ಬಿಡೋರು. ನಮಗೇನು ಆ ಫ್ಯಾಕ್ಟ್ರಿ ನೋಡಬೇಕು ಅಂತೇನು ಆಸೆ ಇರಲಿಲ್ಲ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ. ಮನಃಪೂರ್ತಿ ಜಾಯ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಟಾಟಾ ಅಂಕಲ್ ಅಂತ ಹೇಳಿಬಿಟ್ಟು ತಿರ್ಗಾ 8 ಕಿಲೋಮೀಟರ್ ನಡ್ಕೊಂಡು ಬರ್ತಾಯಿದ್ವಿ. ಆನ್ ದ ವೇ ಇನ್ನೊಂದು ತೋಟ ಇತ್ತು, ಹೋಪ್ ಫಾರ್ಮ್ ಅಂತ ಅದ್ರ ಹೆಸರು. ಈಗೆಲ್ಲ ಬಿಡಿ ಜನ ಅದನ್ನು ಯಾವುದೋ ಕಾರಣಕ್ಕೆ ಓ ಫಾರ್ಮ್ ಅಂತಂತಾರೆ. ಅದು ಓ ಫಾರ್ಮ್ ಅಲ್ಲ, ಹೋಪ್ ಫಾರ್ಮ್ ಅಂತ. ಅಲ್ಲೊಬ್ಬ ಫಾರಿನರ್ ಇದ್ದ, ಬ್ರಿಟಿಷರ್ ಮೋಸ್ಟ್ಲಿ. ಸೊ ಅವನಿಗೊಂದು ಗುಡ್ ಮಾರ್ನಿಂಗ್ ಸರ್ ಅಂತಿದ್ವಿ. ಅವನು ಕಮ್ ಚಿಲ್ಡ್ರನ್ ಅಂದ್ಬಿಟ್ಟು ಅಂತ ಚೇಪೆಕಾಯಿ, ಸಪೋಟ, ಹಣ್ಣುಗಳೆಲ್ಲ ಕೊಡೋನು. ನಾವು ಅದೆಲ್ಲ ತೊಗೊಂಡು ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ಬಿಟ್ಟು ತಿನ್ಕೊಂಡು ವಾಪಸ್ ನಡ್ಕೊಂಡು ಬರ್ತಾಯಿದ್ವಿ. ಈ ಥರ ಆಟನೂ ಇತ್ತು, ಹುಡುಗಾಟನೂ ಇತ್ತು. ತುಂಬ ಸ್ವಲ್ಪ ವಯಸ್ಸಾಗಿದ್ವಿ. ಆಗ್ತಾನೆ ಟಿ ವಿ ಬಂದಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ಈಗಿನ ಥರ ಇರಲಿಲ್ಲ ಬಿಡಿ, ಅದಕ್ಕೊಂದು 2 ಡೋರ್ ಕೂಡ ಇರೋದು. ಆ ಡೋರ್ ಮುಚ್ಚಿ ತೆಗೆದ್ರೆ ಟಿ ವಿ ಓಪನ್ ಆಗೋದು, ಆನ್ ಮಾಡೋದು. ಒಂದು ಆ್ಯಂಟೆನಾ ಅಂತ ಇರೋದು ಅದಕ್ಕೆ. ಅದನ್ನು ನಮ್ಮ ಮನೆ ಮಾಡಿ ಮೇಲೆ ದೊಡ್ಡ ಎತ್ತರದಲ್ಲಿ ಅದನ್ನು ಕಟ್ತಾ ಇದ್ವಿ. ಆ ಆ್ಯಂಟೆನಾ ಸಿಗ್ನಲ್ಸ್ಗಳನ್ನು ರಿಸೀವ್ ಮಾಡಿ ನಮ್ಮ ಟಿ ವಿಗೆ ಅದು ಟ್ರಾನ್ಸ್ಫರ್ ಮಾಡಿ ನಾವು ನೋಡೋ ಹಂಗೆ ಮಾಡೋದು. ಗಾಳಿ ಕಾರಣಕ್ಕೋ ಅಥವಾ ಯಾವುದೋ ಕಾಗೆ ಕೂತಿತ್ತು ಅನ್ನೋ ಕಾರಣಕ್ಕೋ ಆ್ಯಂಟೆನಾ ಪೊಸಿಷನ್ ಚೇಂಜ್ ಆಗಿಬಿಡೋದು. ಸೊ ಏನಾಗ, ಒಬ್ಬ ಮಾಡಿ ಹತ್ಬಿಟ್ಟು ಬೇರೆ ಆ್ಯಂಟೆನಾ ಇಟ್ಕೊಂಡು ಅದನ್ನ ತಿರುಗಿಸೋದು. ಕೆಳಗಡೆ ನಾವುಗಳು ಟಿ ವಿ ನೋಡ್ತಾ ಇರ್ತಿದ್ವಿ. ಅವನು ಅಲ್ಲಿಂದ ಕೂತ್ಕೊಳ್ಳೋದು, ಸರಿ ಹೋಯ್ತೇನೋ, ಇನ್ನೂ ಇಲ್ಲ, ಸರಿ ಹೋಯ್ತೇನೋ, ಇನ್ನೊಂದು ಸ್ವಲ್ಪ ಎಡಗಡೆ ಮಾಡು, ಬಲಗಡೆ ಮಾಡು ಅಂತಲೇ ಮಾತಾಡಿಕೊಂಡು ಕೊನೆಗೆ ಹೆಂಗೋ ಅದು ಸರಿ ಬಂದುಬಿಟ್ಟು ಟಿ ವಿ ನೋಡ್ತಾ ಇರ್ತಿದ್ವಿ. ಸೊ ಈ ಥರ ಆ್ಯಂಟಿನಾ ಆಪರೇಟರ್ಸ್ ಆಗಿಬಿಟ್ಟಿದ್ವಿ ನಾವು. ಆ್ಯಂಟಿನಾ ಅಂದಾಗ ನಂಗೆ ಇನ್ನೊಂದು ಜ್ಞಾಪಕ ಬರುತ್ತೆ. ಆವಾಗ ತಾನೇ ಕಲರ್ ಟಿ ವಿಗಳು ಬಂದಿತ್ತು. ತುಂಬ ಬೆಲೆ, ನಮ್ಮ ಪಾಲಿಗೆ ಅದು ತುಂಬ ಬೆಲೆ. ನಮ್ಗೆ ಅದು ದುಡ್ಡು ಅಂತ ಆಗ್ತಾನೆ ನಾನು ಕೆಲ್ಸಕ್ಕೆ ಬೇರೆ ಸೇರಿದ್ದೆ ಅಂದ್ಕೊಳ್ಳಿ, ಅದು ಸಂಬಳ ಏನು ಅಂತ ಹೇಳ್ಕೊಳ್ಳೋಂಗೇನು ಇರಲಿಲ್ಲ. ನಮ್ಮ ಜೊತೆ ಆಟ ಆಡೋ ಹುಡುಗನಿಗೂ ಅದೇ ಥರ ಆಸೆ, ಕಲರ್ ಟಿ ವಿ ತೊಗೋಬೇಕು ಅಂತ. ಅವನು ಒಂದು ಸಲ ಹಿಂಗೆ ಆಟ ಆಡುವಾಗ ಹೇಳ್ದ, ಈ ಥರ ಕಲರ್ ಟಿ ವಿ ಬೇಕು, ಏನು ಮಾಡೋದು ಗೊತ್ತಿಲ್ಲ ಅಂದ್ಬಿಟ್ಟು ಅಂತ. ನಾನು ಸ್ವಲ್ಪ ಮಿಸ್ಚಿವಸ್ ಫೆಲೋ. ಆಗ ಅವನಿಗೊಂದು ಹೇಳಿದ್ದೆ, ಕಲರ್ ಟಿ ವಿ ಭಾಳ ಈಸಿ ಕಣೋ, ಈ ಆ್ಯಂಟಿನಾ ಇದೆಯಲ್ಲ ಅದಕ್ಕೆ ಕಲರ್ ಹೊಡಿ, ನಿಮ್ಮನೆ ಕಲರ್ ಟಿ ವಿನಲ್ಲೂ ಕೂಡ ಕಲರಾಗೆ ಕಾಣುತ್ತೆ ಅಂತ ಹೇಳಿದ್ದೆ. ಪಾಪ ಟ್ರೈಯೋ ಮಾಡಿದ್ದ ಅದನ್ನು. ಆಫ್ಕೋರ್ಸ್ ನೆಕ್ಸ್ಟ್ ಡೇ ನಾನು ಸರಿಯಾಗಿ ಒದೆ ಬಿತ್ಬಿಡಿ, ಅದು ಬೇರೆ ಮಾತು. ಈ ಥರ ಬಾಲ್ಯದ ಆಟ, ಹುಡುಗಾಟ ಅಂದರೆ 101 ನೆನಪು ಎದೆಯಾಳದಿಂದ ಅಂತ ಬರ್ತಾನೇ ಇರುತ್ತೆ. ಅದೊಂಥರ ಭತ್ತದ ಬುಗ್ಗಿಯ ನೆನಪುಗಳದು. ಬಾಲ್ಯದ ನೆನಪುಗಳು ಅಂತ ಅಂದ್ಕೊಂಡಾಗ ಇನ್ನೊಂದು ಕೆಲವು ಸಂಭ್ರಮಗಳು ಕಾಣುತ್ತೆ, ನನ್ನ ಜ್ಞಾಪಕ ಆಗುತ್ತೆ. ಒಂದು ದೀಪಾವಳಿ ಸಂಭ್ರಮ. ಓಹ್ ಪಾಪ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು ಆಗಂತೂ ನಮ್ಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಮಾತಾಡ್ತೀನಿ. ಏನೋ ಒಂದಷ್ಟು ಅವ್ರ ಶಕ್ತಿಯ ಅನುಸಾರ ಪಟಾಕಿಗಳು ತರೋರು. ದೀಪಾವಳಿ ಹಿಂದಿನ ದಿವಸ ಒಲೆಯಲ್ಲಿ ನೀರು ತುಂಬೋ ಹಬ್ಬ ಅಂತ ಬರುತ್ತೆ. ನೀರು ತುಂಬಿಸಿ ಬೆಳಗ್ಗೆ ರಾತ್ರಿನೇ ಚೆನ್ನಾಗಿ ಸೌದೆ ಹಾಕಿ ಉರಿಯೋಕ್ಕೆ ಇಟ್ಬಿಡ್ತಿದ್ವಿ. ಬೆಳಗ್ಗೆ 4 ಗಂಟೆ ಹೊತ್ತಿಗೆ ನೀರು ಬಿಸಿ ಬಿಸಿಯಾಗಿ ರೆಡಿಯಾಗಿರೋದು. 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡ್ತಿದ್ವಿ. ಒಂದು ಕಾಂಪಿಟೇಷನ್ ಆಗಿಲ್ಲ,
ಯಾರು ಫಸ್ಟ್ ಪಟಾಕಿ ಹೊಡಿತಾರೆ ಅವನು ಹೀರೋ ಅವತ್ತು ಅಥವಾ ಹೀರೋಯಿನ್. ಯಾರ ಮನೆ ಮುಂದೆ ಜಾಸ್ತಿ ಕಸ ಬಿದ್ದಿರುತ್ತೆ ಅವತ್ತು ಅವ್ರ ಮನೇಲಿ ಅದು ಹಬ್ಬ, ದೀಪಾವಳಿ ಹಬ್ಬ, ಅವನ ಮಹಾರಾಜ ಅವತ್ತು. ಈ ಥರ ಬೆಳಗ್ಗೆ ಬೇಗ ಎದ್ದು ಪಟಾಕಿಗಳು ಹೊಡೆಯೋದು, ಮನೆ ಮುಂದೆ ಕಸಗಳು ಬೀಳೋದು. ಪಾಪ ನಮ್ಮಮ್ಮ ಅಪ್ಪ ಬೈಯೋರು, ಬಟ್ ದೇವ್ರು ಯಾಕೆ 2 ಕಿವಿ ಕೊಟ್ಟಿದ್ದಾನೆ, ಒಂದಲ್ಲಿ ಕೇಳೋಕ್ಕೆ ಒಂದಲ್ಲಿ ಬಿಡೋಕ್ಕಲ್ವಾ, ಅದೇ ಬಾಲ್ಯದ ಮಜಾ. ಸೊ ಎಷ್ಟೇ ಬೈದ್ರೂ ನಾವಂತೂ ಪಟಾಕಿ ಹೊಡೆಯೋದನ್ನು ಬಿಡ್ತಾನೇ ಇರಲಿಲ್ಲ. ಎರಡನೇ ನೆನಪು ಸಮ್ಮರ್ ಹಾಲಿಡೇಸ್. ಆ ಟೈಮು ಒಂದು 2 months 3 months ಎಷ್ಟಿರ್ತಿತ್ತೋ ಅಷ್ಟು ನಾವು ಮನೇಲಿ ಇರ್ತಿರ್ಲಿಲ್ಲ. ಬರೀ ಗ್ರೌಂಡೇ ಮನೆ ನಮಗದು. ಅಥವಾ ಯಾವುದಾನ ಊರಿಗೆ, ದೊಡ್ಡಮ್ಮ ಊರಿಗೋ, ಅಜ್ಜಿ ಊರಿಗೋ, ಅತ್ತೆ ಊರಿಗೋ ಎಲ್ಲಿಗೋ ಹೋಗ್ಬಿಡ್ತಿದ್ವಿ. ಅಲ್ಲಿ ಕಸಿನ್ಸ್ ಜೊತೆ, ಆ ಕಸಿನ್ಸ್ ಅಂತಾನೂ ಗೊತ್ತಿರಲಿಲ್ಲ, ಎಲ್ಲರಿಗೂ ಹೆಸರಿಟ್ಕೊಂಡೇ ಕರೀತಿದ್ದಿದ್ದು. ಎಲ್ಲರೂ ಅಣ್ಣ ತಂಗಿರೆ, ಅಕ್ಕ ತಮ್ಮಂದರೆ, ಅವ್ರ ಜೊತೆ ಆಟ ಆಡ್ತಿರ್ತಿತ್ತು. ಅಲ್ಲಿ ನದಿಗಳಲ್ಲಿ ಈಜಾಡೋದು, ನದಿಗೆ ಹೋಗಿ ಅಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅದೇ ಒಂದು ಮಜಾ, ಎಕ್ಸ್ಪೀರಿಯನ್ಸು. ಅದು ಮಾಡ್ತಿದ್ವಿ. ಅಲ್ಲಿ ಮರ ಹತ್ತೋದು. ಈ ರೀತಿ ಸಮ್ಮರ್ ಹಾಲಿಡೇಸ್ ನಮಗೆ ಬರೀ ಔಟ್ಡೋರ್ ಆ್ಯಕ್ಟಿವಿಟೀಸ್ ಆಗಿಬಿಡೋದು. ಸಮ್ಮರ್ ಹಾಲಿಡೇಸಲ್ಲಿ ಇನ್ನೊಂದು ನನ್ನ ತಲೆಯಲ್ಲಿ ಉಳಿದಿದೆ. ನಮ್ಮ ದೊಡ್ಡಮ್ಮ ಆಗಿರ್ಬೋದು, ನನ್ನ ಅಜ್ಜಿ ಆಗಿರ್ಬೋದು, ನನ್ನ ಅತ್ತೆ ಆಗಿರ್ಬೋದು, ಅವ್ರಗಳ ಮನೆಯಲ್ಲಿ ರಾತ್ರಿ ಊಟದ ಒಂದು ಸಂಭ್ರಮ ನಡೆಯೋದು. ಏನಪ್ಪ ಅಂದರೆ ಕೈ ತುತ್ತು ಸಂಭ್ರಮ. ಎಲ್ಲ ಮಕ್ಕಳು ಒಂದು ಸರ್ಕಲಲ್ಲಿ ಕೂತ್ಕೊಳ್ತಾ ಇರ್ತಿದ್ವಿ. ಇವರು ಬರೋರು ಒಂದು ಪಾತ್ರೆ ತುಂಬ ಅನ್ನ, ಹುಳಿ, ನಾವು ಸಾಂಬಾರು ಅಂತಿರಲಿಲ್ಲ, ಹುಳಿ ಅಂತಿದ್ವಿ. ಅದನ್ನ ತೊಗೊಂಡು ಕಲಸಿ ಎಲ್ಲರಿಗೂ ಒಂದೊಂದು ತುತ್ತು ಹಾಕಿ ಮಾಡಿ ತುತ್ತು ಕೊಡೋರು. ಅದರಲ್ಲಿ ಜಗಳ, ಅವನಿಗೆ ಒಂದು ತುತ್ತು ಎಕ್ಸ್ಟ್ರಾ, ನನಗೊಂದು ತುತ್ತು ಕಮ್ಮಿ. ಈ ಕೈ ತುತ್ತಿನ ಮಜಾ ಏನು ಗೊತ್ತಾ? ಎಷ್ಟೋ ಜನ ಈಗ ಅದನ್ನು ಮಿಸ್ ಮಾಡ್ಕೊತಾರೆ, ಅದರ ವ್ಯಾಲ್ಯೂ ಕೂಡ ಮಿಸ್ ಮಾಡ್ಕೊತಾರೆ. ಏನಪ್ಪ ಅಂದರೆ ತುಂಬ ಜನರ ಮನೆಯಲ್ಲಿ ಮಕ್ಕಳು ಕೆಲವು ಅಡುಗೆನ ತಿಂತಿರಲಿಲ್ಲ. ಆದರೆ ಈ ಕೈ ತುತ್ತು ನಡೆಯುತ್ತಲ್ಲ, ನಾವು ಏನು ತಿಂತಿದ್ದೀವಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸಂಭ್ರಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಂತಾ ಇರ್ತಿದ್ವಿ. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯಿತು, ನಮಗೆ ಕೈ ತುತ್ತು ಹಾಕೋ ಸಂಭ್ರಮದಲ್ಲಿ ಪಾಪ ಅವರು ಕೈ ತುತ್ತನ್ನ 2-3 ಪಾಲನ್ನು ನಮಗೆ ಕೊಟ್ಬಿಡ್ತಿದ್ರು ಅಂತ. ಬಟ್ ಆವಾಗ ಇದೇನು ಗೊತ್ತಾಗ್ತಿರ್ಲಿಲ್ಲ. ಕೈ ತುತ್ತು ಒಂದು ಸಂಭ್ರಮಿಸುವಂಥ ಕ್ಷಣಗಳಾಗಿತ್ತು. ಈ ರೀತಿ ನನ್ನ ಬಾಲ್ಯ ಆಟ, ಹುಡುಗಾಟ ಎರಡೂ ಕೂಡ ಹೇರಳವಾಗಿತ್ತು. ಆಗ್ತಾನೆ ಟಿ ವಿ ಬಂದಿತ್ತು ಅಂತ ಹೇಳಿದ್ನಲ್ಲ, ಇದ್ದಿದ್ದು ಒಂದೇ ಚಾನಲ್, ದೂರದರ್ಶನ. ಬರ್ತಿದ್ದಿದ್ದು ಕೆಲವೇ ಪ್ರೋಗ್ರಾಮ್ಗಳು. ರಾಮಾಯಣ, ಮಹಾಭಾರತ, ಸುರಭಿ ಅಂತ ಒಂದು ಪ್ರೋಗ್ರಾಮ್ ಬರೋದು. ಇದು ಟಿ ವಿ ನಮ್ಮನ್ನು ಆಕರ್ಷಿಸಿದರೆ, ರೇಡಿಯೋ ಮತ್ತು ಟ್ರಾನ್ಸಿಸ್ಟರ್ ಅಂತ ಇರೋದು, ಅವುಗಳು ಬಿನಾಕ, ಗೀತ್ಮಾಲ ಮತ್ತು ಈ ಕ್ರಿಕೆಟ್ ಕಾಮೆಂಟ್ರಿ. ಓ ಮೈ ಗಾಡ್, ಈ ಟ್ರಾನ್ಸಿಸ್ಟರಲ್ಲಿರೋ ಕ್ರಿಕೆಟ್ ಕಾಮೆಂಟ್ರಿ ಕೇಳೋ ಮಜಾನೇ ಬೇರೆ. ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಇದ್ದ, ನಾಗೇಂದ್ರ ಅಂತ ಅವನ ಹೆಸರು. ನನ್ನ ಜನ್ಮದಲ್ಲಿ ಆ ಹೆಸರನ್ನು ಮರೆಯಲ್ಲ, ಅವನನ್ನು ಮರೆಯಲ್ಲ. ಈ ಕ್ರಿಕೆಟ್ ಮ್ಯಾಚ್ ಆಗ್ತಿದ್ದಾಗ ಈ ಟ್ರಾನ್ಸಿಸ್ಟರ್ ಇಟ್ಕೊಂಡು ರಸ್ತೆಗೆ ಬರೋನು ಬೇಕು ಅಂತ. ನಮ್ಗಳ ಮುಂದೆನೇ ಓಡಾಡೋನು, ನಾವು ಅವನ ಹಿಂದೆ ಓಡೋದು. ಸ್ಕೋರ್ ಎಷ್ಟೋ ಅಂತ ಅವನು ಹಿಂಗೆ ಹೇಳಿ, ಅವ್ನಿಗೆ ಯಾವಾಗ ಮನಸ್ಸಿಗೆ ಬರುತ್ತೋ, ಎಷ್ಟು ಬರುತ್ತೋ ಅಷ್ಟು ಮಾತ್ರ ಹೇಳೋನು ನಮಗೆ. ಸೊ ಈ ರೀತಿ ನಾವು ದೂರದರ್ಶನ, ರೇಡಿಯೋ, ಟ್ರಾನ್ಸಿಸ್ಟರ್ ಇವುಗಳ ಮಧ್ಯೆ ನಮ್ಮ ಜೀವನ ಕಳೆದ್ವಿ. ಆ ಟಿ ವಿ ಅಂದಾಗ ಈ ಮಾಯಾಮೃಗ ಮರೆಯೋಕ್ಕೆ ಸಾಧ್ಯನೇ ಇಲ್ಲದಂಥ ಒಂದು ಸೀರಿಯಲ್. ಅದು ಕತೆ ಏನಂತ ನಮ್ಗೆ ಗೊತ್ತಿರಲಿಲ್ಲ, ಆದರೆ ಆ ಹಾಡು 4:15 ಆಯಿತು ಅಂದರೆ ಎಲ್ಲೇ ಇರಲಿ, 4:45 ಆ ಟೈಮಲ್ಲಿ ಎಲ್ಲೇ ಇರಲಿ ಅದನ್ನು ನೋಡಿ ಆಮೇಲೆ ಕ್ರಿಕೆಟ್ ಆಡೋಕ್ಕೆ ಬರ್ತಾ ಇದ್ದಿದ್ದು. ಇದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಮಾಯಾಮೃಗ ಕೂಡ ನನ್ನ ಬಾಲ್ಯದ ಒಂದು
ಅಂಗ ಆಗಿಬಿಟ್ಟಿದೆ. ಮೋಸ್ಟ್ಲಿ ಆವತ್ತಿಂದನೇ ನನಗೆ ಈ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ಗಳು ಅಂತ ನನಗೆ ತುಂಬ ಇಷ್ಟ ಆಗಿದ್ದು. ನಮಗೆ ನಮ್ಮನೇಲೇ ನಡೆಯುತ್ತೆ ಅನ್ನೋ ರೀತಿ ಇರುವಂಥ ಕಥೆಗಳನ್ನು ಅವರು ಹೆಕ್ಕಿ ತೆಗೆದು ಮಾಡ್ತಾಯಿದ್ರು. ನನ್ನ ಮನಸ್ಸಿನಲ್ಲಿ ಅವ್ರಿಗೆ ಯಾವತ್ತೂ ಒಂದು ವಿಶೇಷವಾದ ಒಂದು ಸ್ಥಾನ ಇದ್ದೇ ಇರುತ್ತೆ. ಈ ರೀತಿ ನನ್ನ ಬಾಲ್ಯ ಆಟ ಇತ್ತು, ಹುಡುಗಾಟ ಇತ್ತು, ಜಗಳ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಎಲ್ಲವೂ ಸಮೃದ್ಧಿಯಾಗಿತ್ತು. ಆಮೇಲೆ ತಿನ್ನೋ ವಿಚಾರದಲ್ಲೂ ಅಷ್ಟೇ, ಐಸ್ ಕ್ಯಾಂಡಿ, ಆಗೆಲ್ಲ ಐಸ್ ಕ್ರೀಮ್ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಜಾಯ್ ಐಸ್ ಕ್ರೀಮ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಸ್ಕೂಲ್ನಲ್ಲಿ ಬರ್ತಾ ಸೈಕಲಲ್ಲಿ ಇಟ್ಕೊಂಡು ಬರೋನೊಬ್ಬ ಟಣ್ 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 ಅಂತ ಬೆಲ್ ಹೊಡ್ಕೊಂಡು ಬರೋನು, ಐಸ್ ಕ್ಯಾಂಡಿ ಕೊಡೋದು. ಈ ಐಸ್ ಕ್ಯಾಂಡಿ ಅಂದಾಗ ನನಗೆ ಇನ್ನೊಂದು ಜ್ಞಾಪಕ ಬರುತ್ತೆ. ನಮ್ಮ ತಂದೆ ನಾನು ಓದ್ತಿದ್ದ ಸ್ಕೂಲಲ್ಲೇ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು. ಮಧ್ಯಾಹ್ನ ಬ್ರೇಕ್ ಕೊಡುತ್ತಲ್ಲ, ಊಟ ಬೇಗ ಬೇಗ ಮಾಡಿಬಿಡ್ತಿದ್ದೆ. ಐಸ್ ಕ್ಯಾಂಡಿ ತಿನ್ನಬೇಕು ಅಂತ ಆಸೆ, ಜೇಬಲ್ಲಿ ದುಡ್ಡಿಲ್ಲ. ಸೊ ಏನು ಮಾಡ್ತಿದ್ದೆ ಅಂದರೆ, ನಾನು ನಮ್ಮ ತಂದೆ ಆಫೀಸ್ ಇತ್ತಲ್ಲ, ಅಲ್ಲಿ ಹೋಗಿ ಕೆಳಗಡೆ ಕಿಟಕಿ ಹತ್ರ ನಿಂತ್ಕೊಂಡಿರ್ತಿದ್ದೆ. ಅವ್ರು ನನ್ನ ನೋಡೋ ತನಕ ಅವ್ರಿಗೆ ಗೊತ್ತಿತ್ತು ನಾನು ಇಷ್ಟೊತ್ತಿಗೆ ಬಂದೇ ಬರ್ತೀನಿ ಅಂತ. ಅವರು ಒಂದಷ್ಟು ಜ್ಞಾಪಕ ಹೊತ್ತಾದ್ಮೇಲೆ ಏನು ಅಂತ ಕೇಳೋರು. ಒಂದು ಇನ್ಸಿಡೆಂಟ್ ನನಗೆ ಜ್ಞಾಪಕ ಇದೆ. ಟೈಮ್ ಎಷ್ಟು ಅಂತ ಕೇಳಿದ್ದೆ, ಅವ್ರು ನನಗೆ ಉತ್ತರ ಟೈಮ್ ಹೇಳಲಿಲ್ಲ, 5 ಪೈಸಾ ಕೊಟ್ಟಿದ್ದರು. ನನಗೆ ಬೇಕಿದ್ದು ಅದೇನೇನೆ. ಓಡಿದೆ ಐಸ್ ಕ್ಯಾಂಡಿನೋ ಅವನ ಹತ್ರ ಹೋಗಿ ಬಣ್ಣದ ಐಸ್ ಕ್ಯಾಂಡಿಗಳು ತಿಂದು ನಾಲ್ಗೆ ಎಲ್ಲ ಕಲರ್ ಆಗಬೇಕು, ಅಲ್ಲಿ ತನಕ ತೃಪ್ತಿ ಆಗ್ತಿರ್ಲಿಲ್ಲ. ಐಸ್ ಕ್ಯಾಂಡಿ, ಚಿಕ್ಕಿ, ಕುಡಿಯೋ ನೀರು ಯಾವುದು ಪಬ್ಲಿಕ್ ಟ್ಯಾಪು, ಅದೇನು ಕ್ಲೀನ್ ಇದೆಯಾ ಏನೂ ನೋಡ್ತಿರ್ಲಿಲ್ಲ. ಯಾವುದೇ ಕಾಯಿಲೆನೂ ಬರ್ತಿರ್ಲಿಲ್ಲ ಬಿಡಿ. ಎಕ್ಸ್ಪೈರಿ ಡೇಟ್ ಅಂತ ಒಂದು ಇರುತ್ತೆ ಅಂತಲೇ ಐಡಿಯಾ ಇರಲಿಲ್ಲ. ಏನು ಸಿಕ್ಕರೆ ಅದು ತಿಂತಾಯಿದ್ವಿ, ಎಲ್ಲಿ ಸಿಕ್ಕರೆ ಅದನ್ನೇ ಕುಡಿತಾಯಿದ್ವಿ. ಬಾಲ್ಯ ಒಂಥರ ಯಾವುದೇ ರೀತಿ ಯೋಚನೆ ಇಲ್ದಿರೆ ಬೆಳೆದು ಕಳೆದಂಥ ಕ್ಷಣಗಳು. ಇನ್ನೊಂದೆರಡು ಜ್ಞಾಪಕಗಳಿದೆ. ಯಾರು ನಮಗೆ ಟಾಸ್ಕ್ ಮಾಸ್ಟರ್ಗಳು ನಮ್ಮ ಬಾಲ್ಯದಲ್ಲಿ ಅಂತಂದರೆ, ಅಟ್ಲೀಸ್ಟ್ ನನಗೆ ನಮ್ಮ ಅಪ್ಪ ಅಮ್ಮ ಅವ್ರೇನು ನನಗೇನು ಬೈಸ್ಕೊಂಡಿದ್ದ ಜ್ಞಾಪಕನೇ ಇಲ್ಲ. ಬಟ್ ಹಂಗೆ ಒಂದು ಲುಕ್ ಕೊಟ್ಟರೆ ಸಾಕು, ಪುಸ್ತಕ ಇಟ್ಕೊಂಡು ಓದ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಪುಸ್ತಕ ಹಿಡಿಯೋಕ್ಕಂತೂ ಕೂತ್ಬಿಡ್ತಿದ್ದೆ ನಾನು. ಪ್ಲಸ್ ಟೀಚರ್ಗಳು ಅದೇ ಥರ, ಅವ್ರ ಕೈನಲ್ಲಿರೋ ದೊಣ್ಣೆ ನೋಡಿದ್ರೆ ಹುಲಿ ಅಂತಿದ್ದವನು ಇಲಿ ಥರ ಆಗಿಬಿಡ್ತಿದ್ದೆ. ಒಬ್ಬ ಮೇಷ್ಟ್ರು ನನಗಿನ್ನ ಜ್ಞಾಪಕ ಇದ್ದಾರೆ. ಅವ್ರು ಡ್ರಾಯಿಂಗ್ ಮೇಷ್ಟ್ರು. ನೋಡೋಕ್ಕೆ ಅವ್ರು ಮತ್ತು ಅವ್ರು ಹಾಕೋತಿದ್ದೋ ಡ್ರೆಸ್ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಥರನೇ ಕಾಣಿಸೋರು, ಅದೇ ರೀತಿ ಡ್ರೆಸ್ಸು ಹಾಕೋರು. ನನಗಿನ್ನ ಜ್ಞಾಪಕ ಇದೆ, ಒಂದು ಡ್ರಾಯಿಂಗ್ ಕ್ಲಾಸಲ್ಲಿ ಕೂತಿದ್ದೀನಿ, ಫಸ್ಟ್ ಬೆಂಚಲ್ಲೇ ಕೂತಿದ್ದೀನಿ. ಅವ್ರು ಡ್ರಾಯಿಂಗ್ ಬಗ್ಗೆ ಪಾಠ ಮಾಡ್ತಿದ್ದಾರೆ, ನಮ್ಮ ಕೈಯಲ್ಲಿ ಡ್ರಾಯಿಂಗ್ ಮಾಡಿಸ್ತಾ ಇದ್ದಾರೆ. ಯಾವುದೋ ಕಾರಣಕ್ಕೆ ಪೆನ್ಸಿಲ್ ಕೆಳಗಡೆ ಬಿದ್ದೋಯ್ತು. ಬಗ್ಗಿ ಎತ್ಕೊಳ್ಳೋಕ್ಕೆ ಸೋಂಬೇರ್ತನ. ಸೊ ಏನು ಮಾಡಿದೆ, ಹಾಗೆ ಸ್ವಲ್ಪ ಮೈನ ಬಗ್ಗಿಸಿ ಕಾಲಿಂದ ಆ ಪೆನ್ಸಿಲ್ ಎತ್ಕೊಳ್ಳೋಕ್ಕೆ ಹೋದೆ ಅಷ್ಟೆ. ನೆಕ್ಸ್ಟ್ ನನಗೆ ಗೊತ್ತಿದ್ದಾಗಿದ್ದೇನೆ, ಡಸ್ಟರು ಡೈರೆಕ್ಟ್ ಬಂದು ನನ್ನ ಕಾಲು ಹೊಡೆದಿದ್ದು. ಆವತ್ತು ಅವ್ರು ಹೇಳಿದ ಮಾತು ನನಗೆ ಎಂದೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಪೆನ್ಸಿಲ್ ಸರಸ್ವತಿ ದೇವಿ, ಅದನ್ನು ಕಾಲಲ್ಲಿ ಮುಟ್ಟಬಾರ್ದು, ಕಣ್ಣಿಗೆ ಒತ್ತಿ ತಗೋಬೇಕು ಅಂತ ಹೇಳಿದರು. ಈ ಥರ ನಮ್ಮ ಟೀಚರ್ಗಳು ನಮಗೆ ಲೈಫ್ನ ಪ್ರಿನ್ಸಿಪಲ್ಸ್ ಏನು, ಲೈಫ್ನ ವ್ಯಾಲ್ಯೂಸ್ ಏನು ಅಂತಲೂ ನಮಗೆ ತಿಳಿಸ್ಕೊಟ್ಟಿದ್ರು. ಈ ನನ್ನ ಕೆಲವು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿದ್ದು ನಿಮಗೆ ಎಷ್ಟು ರಿಲೇಟ್ ಆಯಿತು ನಿಮ್ಮ ಬಾಲ್ಯಗಳ ಬಗ್ಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಯಾವುದಾನ ಅದರಲ್ಲಿ ಸಾಮ್ಯತೆ ಇದ್ದರೆ ಹಂಚ್ಕೊಳ್ಳಿ. ಇಬ್ಬರು ದೂರದಿಂದಾನೇ ಆದರೂ ಪರವಾಗಿಲ್ಲ, ಓದಿ ತಿರ್ಗಾ ನಮ್ಮ ಬಾಲ್ಯದ ನೆನಪುಗಳಿಗೆ ಹೋಗೋಣ, ಸ್ವಲ್ಪ ಹೊತ್ತು ನಗಾಡೋಣ. ಈಗ ಬಿಡಿ, ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ. ನಮ್ಮ ಬಾಲ್ಯ ಗೊತ್ತು, ಅದನ್ನು ನನಗೆ ತಿರ್ಗಾ ವಾಪಸ್ ಬರಲ್ಲ ಅಂತ. ಆದರೆ ಬಾಲ್ಯದ ನೆನಪುಗಳು ಸದಾ ನನ್ನೊಂದಿಗೆ ಇರುತ್ತೆ, ಸದಾ ನಮ್ಮೊಂದಿಗೆ ಇರುತ್ತೆ, ಇರಬೇಕು ಕೂಡ. ಯಾಕೆಂದರೆ ಈ ಬಾಲ್ಯದ ನೆನಪುಗಳೇ ನಮಗೆ ಜೀವನ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡುತ್ತೆ. ತುಂಬ ಕಷ್ಟ ಬಂದಾಗ ಕೆಲವು ಈ ಥರ ಚೈಲ್ಡ್ಹುಡ್ ಮೆಮೊರೀಸ್ ನಾವು ಜ್ಞಾಪಿಸ್ಕೊಂಡ್ರೆ
ಆ ಟೆನ್ಷನ್ನು ಅದಾಗದೇ ಹೋಗ್ಬಿಟ್ಟಿರುತ್ತೆ. ನನಗಂತೂ ಹಾಗೆ ಸಾಕಷ್ಟು ಸಲ ಆಗಿದೆ, ಬಹುಶಃ ನಮ್ಮೆಲ್ಲರಿಗೂ ಆಗಿರುತ್ತೆ, ಸ್ವಾಭಾವಿಕವೇ. ಆದ್ದರಿಂದ ಎಷ್ಟೇ ವಯಸ್ಸಾದ್ರೂ ನಾವು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಮಾತ್ರ ಮರೆಯೋದು ಬೇಡ, ಸದಾ ಹಚ್ಚ ಹಸಿರಾಗೆ ಇಟ್ಕೊಳ್ಳೋಣ. ಮುಂದೆ ನಮ್ಮ ಮಕ್ಕಳ ಜೊತೆ ಅದನ್ನು ಹಂಚ್ಕೊಳ್ಳೋಣ, ಮಕ್ಕಳ ಜೊತೆ, ನನ್ನಷ್ಟು ವಯಸ್ಸಾದ ಮೇಲೆ ಮೊಮ್ಮಕ್ಕಳ ಜೊತೆ ಹಂಚ್ಕೊಳ್ಳೋಣ. ಅದರಲ್ಲಿರೋ ಮಜಾನೇ ಬೇರೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮದೊಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಹಂಚಿ, ಅವ್ರಿಗೆ ಅವರ ಬಾಲ್ಯದ ದಿವಸಗಳು ನೆನಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿಕೊಡಿ. ಮತ್ತು ಹಾಡು ಮತ್ತು ಹರಟೆ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ ಆಗಲಿ. ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ನನಗೆ ಆಕ್ಸಿಜನ್. ಅಂದಹಾಗೆ ಈ ಎಪಿಸೋಡ್ನ ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಬಾಲ್ಯದ ಸ್ನೇಹಿತ, ನರ್ಸರಿ ದಿನಗಳಿಂದ ಹಿಡಿದು PUC ವರೆಗೂ ಒಂದೇ ಕ್ಲಾಸ್, ಒಂದೇ ಬೆಂಚ್ ಅಲ್ಲಿ ಕೂತು ಬೆಳೆದಂಥ ಡಿ ರಾಮಪ್ರಸಾದನ್ನು, ನನ್ನ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡ್, ಒಂದು ವಾರದ ಹಿಂದೆ ದುರ್ದೈವವಶಾತ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ. ಈ ಎಪಿಸೋಡ್ನ ಅವನಿಗೆ ಡೆಡಿಕೇಟ್ ಮಾಡಿ, ದೇವರು ಆತ್ಮನ ಶಾಂತವಾಗಿರಲಿ. ಮುಂದೆ ಎಲ್ಲಿ ಜನ್ಮ ಎತ್ತಾನೋ ಗೊತ್ತಿಲ್ಲ, ಯಾವ ರೀತಿ ಎತ್ತಾನೋ ಗೊತ್ತಿಲ್ಲ. ಎಲ್ಲೇ ಇರಲಿ, ಹೇಗೆ ಇರಲಿ, ರಾಮಪ್ರಸಾದ್ ಚೆನ್ನಾಗಿರಲಿ. ನನ್ನ ಬಾಲ್ಯ ಸ್ನೇಹಿತ, ನನ್ನೊಡನೆ ಸಾಕಷ್ಟು ಸಂತೋಷದ ಕ್ಷಣಗಳನ್ನು ಕಳೆದಿದ್ದಾನೆ, ದುಃಖದ ಕ್ಷಣಗಳನ್ನು ಕಳೆದಿದ್ದೀವಿ. ದೊಡ್ಡವರಾದ ಮೇಲೆ ಅವನು ಚೆನ್ನಾಗಿರಬೇಕು, ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು. ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.